ಅದಕ್ಕಾಗಿ ಕಾರ್ಯಕ್ರಮ ಒಂಜಾರ ರದ್ದಾಗೈತ್ರಿ ಅಂತಂದರು. ಈಗ ಬಂದಿನಂದಾಗ ಊರು ಪ್ರತಿಷ್ಠಿತರದಾರ ಯಾರೇ ಇರಲಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗುನು ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋದೆ. ಹೆಣ ಅಲ್ಲೇ ಇತ್ತು, ಮನ್ಯಾಗ ಮನೆ ಮಂದಿ ಅಷ್ಟ ಕುಂತಿದ್ರು. ಆಯ್ತು, ಅಂತಿಮ ದರ್ಶನ ಮಾಡ್ಕೊಂಡು ಹೊರಗೆ ಬಂದೆ. ಒಬ್ಬ ಪ್ರಮುಖ ಕಾರ್ಯಕರ್ತ ಇದ್ದ, ಅವನು ಕೇಳಿದ್ ನಾನು, ಯಾಕ್ರಪ್ಪ ಎಷ್ಟೊತ್ತಾತು ಮರಣ ಆಗಿ ಮೃತ್ಯು ಆಗಿ ಎಷ್ಟೊತ್ತನ ಆ ಜೀವ ಹೋಗಿ ಎಷ್ಟೊತ್ತಾತು ಅಂತ ಕೇಳಿದೆ. ತಾಸು 2 ತಾಸು ಆತ್ರಿ. ಮತ್ತು 2 ತಾಸಾದರೂ ಇವ್ರು 4 ಮಂದಿ ಅದಾರಲ್ಲ ಮನ್ಯಾನವರು, ಊರಾನವ್ರು, ಅದು ಯಾರೂ ಬರೋದಿಲ್ಲನ, ಅವ್ರ ಕೂಡ ಸಂಬಂಧ ಚಲೋ ಇಲ್ಲನ ಅಂತ ಕೇಳಿದ್ ನಾನು. ಅವ್ರೇನಂದ್ರು, ಎಲ್ಲ ಸಂಬಂಧ ಚಲೋ ಅದಾವ್ರಿ, ಭಾಳ ದೊಡ್ಡ ಪ್ರತಿಷ್ಠಿತ ಮಂತನ ಇದು, ಇವ್ರ ಮ್ಯಾಗ ಭಾಳ ಪ್ರೀತಿ ರೀ ಇಡೀ ಊರ್ದು ಅಂತಂದು. ಮತ್ತು ಮಂದಿನ ಬಂದಿಲ್ಲಲ್ಲ ಅನ್ನ. ಈಗ ಒಂದು ಜರ ಸೀರಿಯಲ್ ನಡೆದವ್ರಿ ಟಿ ವಿ ಒಳಗೆ, ಆ ಸೀರಿಯಲ್ ಮುಗಿತನ ಮಂದಿನ ಮನೆ ಬಿಟ್ಟು ಬರೋದಿಲ್ರಿ ಅಂದ್ರೆ ನಮ್ಮನ್ನು ಕೆಡಿಸೋ ಸೆಂಟರ್ ಎಲ್ಲಿ ತನಕ ಬಂದಾವು, ಕಟ್ಟು ಸೆಂಟರ್ ಎಲ್ಲದಾವ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಮ್ಮನ್ನು ಕೆಡಿಸೋರು ಭಾಳ ಮಂದಿ ಆಗ್ಯಾರ. ಹೋಗೋಗ್ತಾ ಕೆಡಿಸ್ತಾರ, ಬರ್ಬರ್ತಾ ಕೆಡಿಸ್ತಾರ, ತಿನ್ನಾಕ ಕಲಿಸ್ತಾರ, ಉಣ್ಣಾಕ ಕಲಿಸ್ತಾರ, ಬ್ಯಾಡಾದದ್ದನ್ನು ಜಗಳನೂ ಹಚ್ಚಕ್ಕೆ ಕಲಿಸ್ತಾರ, ವ್ಯಭಿಚಾರ ಮಾಡೋಕ್ಕೂ ಕಲಿಸ್ತಾರ. ಅವು ಭಾಳ ಬಂದವು. ಒಂದು 4 ಸೀರಿಯಲ್ ನೋಡ್ರಿ ನೀವು ದಿನಾಲು, ವ್ಯಭಿಚಾರ ಇದೇನು ನಿಷಿದ್ಧ ಅಲ್ಲ ಅಂತ ಅನ್ಸಕ್ಕೆ ಶುರು ಆಕತಿ. ಯಾಕಂದ್ರೆ ಆ ಸೀರಿಯಲ್ದೊಳಗೆ ಏನು ತೋರಿಸ್ತಾರ ಅಂತಂದ್ರೆ, ಒಬ್ಬಕ್ಕೆ ಹೆಣ್ಮಗಳು 4 ಮಂದಿ ಕೂಡ ಸಂಸಾರ ಮಾಡಿ ನಾ ಮಾಡಿದ್ದು ಎಷ್ಟು ಯೋಗ್ಯ ಆಯ್ತು ಅನ್ನೋದು ಸಮರ್ಥನೆ ಮಾಡಿಕೊಳ್ಳೋದನ್ನು ತೋರಿಸ್ತಾರೆ. ಅಂದ್ರೆ ನಮ್ಮನ್ನು ವ್ಯಭಿಚಾರಿಗಳನ್ನಾಗಿ ಮಾಡಲಿಕ್ಕೆ ಈ ಟಿ ವಿ ಅಂತ ಕರೀತಾರಲ್ಲ, ಟಿ ಅಂದ್ರೆ ತಾಬಡ್ತೋವು, ವಿ ಅಂದ್ರೆ ವಾಟೋಳೆ. ನಮ್ಮಲ್ಲಿ ತಾಬಡ್ತೋವು ವಾಟೋಳೆ ಕರ್ತೈತಲ್ಲ ಟಿ ವಿ ಮಾಡ್ತಾರೆ. ತಕ್ಷಣ ಯಾವುದು ನಮ್ಮ ಜೀವನ ಹಾಳು ಮಾಡ್ತೈತಲ್ಲ ಅದಕ್ಕೆ ಟಿ ವಿ ಅಂತ ಕರೆಯೋದು. ಅವು ಸಾಕಷ್ಟು ಬಂದು ಅದು ಟಿ ವಿ ಅನ್ನು ಸಾಲಲ್ದಂತ ತಿಳ್ಕೊಂಡು ಈಗ ಮೊಬೈಲ್ದಾಗ ಬಂದಾವು. ಕ್ಷಣಕ್ಕೂ ನಾವು ಅದರೊಳಗೆ ಇರ್ತೀವಿ. ಇಲ್ಲಿ ಕಾರ್ಯಕ್ರಮದಾಗ ಕುಂತಿರ್ತೀವಿ, ಖರೆ ಮೊಬೈಲ್ ತಗೊಂಡು ಕುಂತಿರ್ತೀವಿ. ಇಂಥದ್ದೊಂದು ಪವಿತ್ರ ಕಾರ್ಯಕ್ರಮ ಇಲ್ಲಿ ಐತಂದ್ರೂ ಸಹಿತ ನಾವು ಅದನ್ನು ಬಿಟ್ಟಿರಾಕ, ಅದನ್ನು ದೂರಿಟ್ಟಿರಾಕ ನಮ್ಗೆ ಆಗೋದಿಲ್ಲ. ಆದರೆ ಧರ್ಮ ಮನುಷ್ಯನನ್ನು ಇಂಥವುಗಳಿಂದ ಹೇಗೆ ನಿಗ್ರಹಿಸಬೇಕು, ಇಂಥವುಗಳನ್ನು ನಾವು ಹೇಗೆ ದೂರಿಡಬೇಕು ಅನ್ನೋದನ್ನು ಕಲಿಸ್ತಿರ್ತದೆ. ಎಲ್ಲರ ಜೊತೆ ಪ್ರೀತಿಯಿಂದ ಹೇಗೆ ಬದುಕಬೇಕು, ಎಲ್ಲರ ಜೊತೆ ಸೌಹಾರ್ದತೆಯನ್ನು ಹೇಗೆ ಕಟ್ಕೊಳ್ಬೇಕು, ದೇಶ ದೇವರು ಧರ್ಮವನ್ನು ನಾವು ಹೇಗೆ ಪ್ರೀತಿಸಬೇಕು, ಇದನ್ನೆಲ್ಲ ಕಲಿಸುವಂಥದ್ದೇ ಧರ್ಮ. ಇಂಥ ಧರ್ಮವನ್ನು ಕಟ್ಟೋದಕ್ಕಾಗಿ ಎಂಥೆಂಥ ಪುಣ್ಯಾತ್ಮರು ಪ್ರಾಣ ಕೊಟ್ಟರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ನಮ್ಮ ಧರ್ಮ ಕೆಡಿಸ್ಬೇಕಂತ ತಿಳ್ಕೊಂಡು ಒಬ್ಬರು ಬಂದರು. ಕಾಶ್ಮೀರದ ಪಂಡಿತರು ಒಂದು ಕಾಲಕ್ಕೆ ಸಿಖ್ಖರ 9ನೇ ಗುರುಗಳಾದಂಥ ತೇಗ್ ಬಹದ್ದೂರ್ ಅವರ ಹತ್ರ ಬಂದು ತೇಗ್ ಬಹದ್ದೂರ್ರಿಗೆ ಕೇಳಿದರು, ಏನ್ರಿ ದಿಲ್ಲಿ ಬಾದಶಾ ನಮ್ಮನ್ನೆಲ್ಲರನ್ನು ಸಾಮೂಹಿಕವಾಗಿ ಧರ್ಮಾಂತರ ಆಗುವನ್ನ ಕತ್ತಾನ, ನಿಮ್ಮ ಧರ್ಮ ಬಿಟ್ಟು ನಮ್ಮ ಧರ್ಮ ಸೇರಿ ಅಂತ ಹೇಳಿ ನಮ್ಮ ಮ್ಯಾಗ ಒತ್ತಡ ತರ ಕತ್ತಾರ, ನಮ್ಮ ಕುಡಿ ನೀರಿನ ಬಾಯಾಗ ಮಾಂಸದ ತುಕಡಿಗಳನ್ನು ಒಗಿಲಾಕತ್ತಾರ, ನಮ್ಮ ಮನಿಲಾಗ ಸಹಿತ ಮಾಂಸದ ತುಕಡಿಗಳನ್ನು ಒಗಿಲಾಕತ್ತಾರ, ನಾವು ಹೆಂಗ್ರಿ ಸುರಕ್ಷಿತ ಇರುವುದು ಅಂತ ಆ ಕಾಶ್ಮೀರಿ ಪಂಡಿತರೆಲ್ಲ ಸೇರಿ ಗುರು ತೇಗ್ ಬಹದ್ದೂರ್ ಹತ್ರ ಹೋದ್ರು. ತೇಗ್ ಬಹದ್ದೂರ್ ಹೇಳಿದ್ರು, ನೀವೇನು ಹೇಳ್ರಿ ಆ ರಾಜನ ಸಂವಾದಕರಿಗೆ, ನಮ್ಮನ್ನು ಒಬ್ಬರನ್ನ ಇಬ್ಬರನ್ನ 10 ಮಂದಿನ ಯಾಕೆ ಧರ್ಮಾಂತರ ಮಾಡ್ತೀರಿ, ನಮ್ಮ ಗುರುಗಳನ್ನ ಧರ್ಮಾಂತರ ಮಾಡಿಸ್ಬಿಡ್ರಿ, ಇಡೀ ಸಮಾಜನ ತನ್ನಿಂದ ತಾನೇ ಧರ್ಮಾಂತರ ಆಗಿಬಿಡ್ತೈತೆ, ನಿಮ್ಮ ಜಾತಿಗೆ ಸೇರಿ ಬಿಡ್ತೀವಿ ನಾವು ಅಂತ ಹೇಳ್ರಿ ಅಂದ್ರು. ಅವ್ರು ಹೋಗಿ ಹೇಳಿದ್ರು, ನಮ್ಮ ಗುರುಗಳು ತೇಗ್ ಬಹದ್ದೂರ್ ಅವ್ರು ಮಾಡಿಸ್ಬಿಡ್ರಿ, ಅವ್ರ ಧರ್ಮಾಂತರ ಆದ್ರೆ ನಾವೆಲ್ಲ ಆದಂಗ ಅಂತಂದು. ತತ್ಕ್ಷಣ ಪಂಜಾಬದಿಂದ ಗುರು ತೇಗ್ ಬಹದ್ದೂರನ್ನ ಮತ್ತು ಅವ್ರ ಜನ ಪುತ್ರವತ್ತ ಅವರ ಶಿಷ್ಯರನ್ನ 3 ಮಂದಿನ ಎತ್ಕೊಂಡು ಹೋದ್ರು ದಿಲ್ಲಿಗೆ, ಚಾಂದನಿ ಚೌಕ್ನ್ಯಾಗ. ತೇಗ್ ಬಹದ್ದೂರ್ ಕೂತಿದ್ರು, ಈಗ ಯಾಕೆ ಮುನಿವರರು ಕೂತಾರೆ. ಅತಿದಾಸ ಅಂತ ಒಬ್ಬ ಮಗ, ಒಬ್ಬ ಶಿಷ್ಯ, ಅವನಿಗೆ ಕರೆದ್ರು, ಏ ಧರ್ಮ ಬಿಡ್ತಿಲ್ಲ ನೀನು, ನಮ್ಮ ಧರ್ಮ ಸ್ವೀಕರಿಸ್ತಿಲ್ಲೋ ಅಂತ ಕೇಳಿದ್ರು. ಸಾಧ್ಯ ಇಲ್ಲ ಅಂದವ. ಮ್ಯಾಗಿನಿಂದ ಕತ್ತರಿಸುವಂತ ತೆಳಗೆ ಹೋದ್ರು.
ಮೂಗು ಕತ್ತರಿಸಿದ್ರು, ಕಿವಿ ಕತ್ತರಿಸಿದ್ರು, ಕಣ್ಣು ತೆಗೆದ್ರು, ನಾಲ್ಗಿ ಜಗ್ಗಿ, ಮೂಗು ಜೋರಾಗಿ ಹಿಡಿದ್ರು, ಬಾಯಿ ತೆಗೆದ ನಾಲ್ಗಿ ಜಗ್ಗಿದ್ರು, ಇಕ್ಕಳಲ್ಲೇ ಜಗ್ಗಿ ನಾಲ್ಗಿ ಕತ್ತರಿಸಿದ್ರು, ತುಟಿಗಳನ್ನ ಕತ್ತರಿಸಿದ್ರು, ರಕ್ತ ಹರಿತಿತ್ತು. ಮ್ಯಾಗಿನಿಂದ ಕತ್ತರಿಸ್ಕೋತ ಬೆರಳುಗಳನ್ನ ಕತ್ತರಿಸಿದ್ರು, ಕೈ ಕತ್ತರಿಸಿದ್ರು, ರಟ್ಟಿ ಕತ್ತರಿಸಿದ್ರು, ಕತ್ತರಿಸ್ಕೋತ ತೆಳಗ್ ಹೋದ್ರು. ಈಗರ ಹೂ ಅಂತ ಅಂತಿದ್ರ ಅವಾಗ ಅಂತಿದ್ದವ, ನಾ ಧರ್ಮ ಬಿಡುದಿಲ್ಲ ಅಂತಿದ್ದ. ಕೊಂದ್ರ. ಎರಡನೇದವ ಮತಿದಾಸ ಅಂತ, ಅವನು ಹಿಡ್ಕೊಂಡು ಬಂದು ನಿಂದಿರಿಸಿದ್ರು. ಅವಾಗ ಇಡೀ ಶರೀರಕ್ಕ ಅರಳಿ ಸುತ್ತಿದ್ರು, ಹತ್ತಿ ಅರಳಿ ಇರ್ತೈತಲ್ಲ, ಅರಳಿ ಸುತ್ತಿದ್ರು, ಕಾಲಿನಿಂದ ಹಿಡ್ಕೊಂಡು ತಲಿತನ ಸುತ್ತಿ ಎಣ್ಣೆ ಹಾಕಿದ್ರು. ಅದ್ರಾಗ ಎಣ್ಣೆ ಹಾಕಿ ಬೆಂಕಿ ಹಚ್ಚಿದ್ರು. ಧರ್ಮ ಬಿಡ್ತೀನಿ ನಿನ್ನ ಉಳಿಸ್ತೀವಿ, ಈಗನು ನೀರು ಹಾಕಿ ನಿನ್ನ ಉಳಿಸ್ತೀವಿ, ಇರ್ಲಿಲ್ಲ ಅಂದ್ರೆ ಸುಟ್ಟು ಬಿಡ್ತೀವಿ ಅಂದ್ರು. ಸತ್ ಹೋಗ್ತೀನಿ ಆದ್ರೆ ಧರ್ಮ ಬಿಡುದಿಲ್ಲ ಅಂತ. ಸತ್ ಹೋದ ಮತ್ತಿದಾಸ ಆದ್ರೆ ಧರ್ಮ ಬಿಡ್ಲಿಲ್ಲ. ಮೂರನೇದವ ಉಳಿದಿದ್ದ ದಯಾಳು ಅಂತ ಅವನ ಹೆಸರು, ಅವನ್ ಕರ್ಕೊಂಡು ಬಂದ್ರು. ನೀವೇನ್ ಕಬ್ಬಿನ ರಸದ ಕಡಾವಿಗೆ ಕಾಯಿಲೆ ಇರ್ತಾವಲ್ಲ, ಕಡಾವಿಗೆ, ಆ ಕಡಾವಿಗೆ ಎಣ್ಣೆ ಹಾಕಿದ್ರು. ಎಣ್ಣೆ ಕಳ 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 ಕುದಿತಿತ್ತು. ಇಬ್ಬರು ಕಾಲು ಹಿಡಿದ್ರು, ಇಬ್ಬರು ಕೈ ಹಿಡಿದ್ರು. ಒಂದ್ ಜರಾನ ಅದ್ರಾಗ ಎದ್ದಿದ್ರು, ತೆಗೆದ್ರು. ಧರ್ಮ ಬಿಡ್ತೀಯೋ ಇಲ್ಲೋ, ನಮ್ಮ ಧರ್ಮ ಸ್ವೀಕಾರ ಮಾಡ್ತೀಯೋ ಇಲ್ಲೋ ಅಂತ ಕೇಳಿದ್ರು. ಸಾಧ್ಯ ಇಲ್ಲ ಅಂದ. ಎದ್ದು ತೆಗೆದ್ರು ಒಂದ್ ಸಾರಿ. ಈಗರ ಹೂವನ್ನು ಇರ್ಲಿಲ್ಲ ಅಂದ್ರೆ ಇದ್ರಾಗ ಹಾಕಿ ಕರಿತೀವಿ ನಿನ್ನ ಅಂದ್ರೆ, ಮೆಣಸಿನಕಾಯಿ ಕರ್ದಂಗ, ಹಪ್ಪಳ ಕರ್ದಂಗ ಕರಿತೀವಿ ನಿನ್ನ ಅಂದ್ರು. ನಾ ಸತ್ ಹೋಗ್ತೇನೆ ಹೊರತು ಧರ್ಮ ಬಿಡುದಿಲ್ಲ ಅಂದ. ಯಾಕಂದ್ರೆ ಗುರುಗಳ ಮ್ಯಾಗ ಅವನಿಗೆ ಏನ್ ಕಾಣ್ತಿತ್ತು ಅಂದ್ರೆ, ನಮ್ಮ ಹಿಂದೆ ಕೋಟಿಗಟ್ಟಲೆ ಶಿಷ್ಯರದಾರ, ನಾವು ಒಪ್ಕೊಂಡು ಹೋದ್ರೆ ಎಲ್ಲರೂ ಹೋಗ್ಬೇಕಾಕೈತಿ. ಸಾಧ್ಯ ಇಲ್ಲ ಅಂದ. ಎಣ್ಣೆ ಕಡಾವಿಗೆ ಹಾಕಿ ಹಪ್ಪಳ ಸೆಂಡಿಗೆ ಹಾಕಿ ಕರಿತಾರ, ಕರೆದ್ರು. ಪ್ರಾಣ ಬಿಟ್ಟ ಪುಣ್ಯಾತ್ಮ ಧರ್ಮ ಬಿಡ್ಲಿಲ್ಲ. ಮುಂದ ಕೊನೆಗೆ ತೇಗ್ ಬಹದ್ದೂರ್ ಪಾಳೆ ಬಂತು. ಏ ಸಾಧು, ಸೇರ್ತಿಲ್ ನಮ್ಮ ಧರ್ಮಕ್ಕ? ಒಂದಿಲ್ಲ ಎರಡಿಲ್ಲ, ಸುಮ್ಮನೆ ಕೂತ್ರು. ಧ್ಯಾನ ಮಗ್ನರಾಗಿ ಕೂತ್ ಬಿಟ್ರು. ದೊಡ್ಡ ಕತ್ತಿ ತಂದವರ ರುಂಡ ಹಾರಿಸಿಬಿಟ್ರು. ಈ ಶೀರ್ಷ ಅಂತ ಏನ್ ಕರಿತೀವಿ, ಶೀರ್ಷ ಅಂದ್ರೆ ಈ ಮುಂಡ, ಈ ರುಂಡ ಹಾರಿಸಿದ್ರು. ಹೋದ್ರು ತೇಗ್ ಬಹದ್ದೂರ್. ನೀವು ರುಂಡ ಹಾರಿಸ್ಬೋದು, ಆದ್ರೆ ನನ್ನ ಧರ್ಮ ಕೆಡ್ಸಕ್ ಸಾಧ್ಯ ಇಲ್ಲ ಅಂದ್ರು. ನಾನು ಪ್ರಾಣ ಬಿಡ್ತೇನೆ ಹೊರತು ಧರ್ಮ ಬಿಡುವುದಿಲ್ಲ ಅಂದ್ರು. ಇವತ್ತು ದಿಲ್ಲಿಯೊಳಗೆ ಶೀಶ್ಗಂಜ್ ಅಂತ ತಿಳ್ಕೊಂಡು ಅವ್ರ ಸ್ಮೃತಿಯೊಳಗೆ ಗುರುದ್ವಾರ ಐತಿ. ದಿನಾಲು ಹಗಲು ರಾತ್ರಿಯಲ್ಲಿ ಮಹಾಪ್ರಸಾದ ನಡೀತೈತಿ. ಅವರ ಶಿರವನ್ನು ತಗೊಂಡು ಪಂಜಾಬಕ್ಕೆ ತಗೊಂಡು ಹೋಗಿ ಆನಂದಪುರ ಸಾಹಿಬ್ ಅಂತ ತಿಳ್ಕೊಂಡು ಅಲ್ಲಿ ಅವರು ಸಮಾಧಿ ಮಾಡಿದ್ರು. ಅಲ್ಲಿ ಒಂದು ದೊಡ್ಡ ಕ್ಷೇತ್ರ ನಿರ್ಮಾಣ ಆಯಿತು. ಇವತ್ತಿನವರೆಗೂ ಸಹಿತ ಈ ದುರಾಚಾರಿಗಳು ನಮ್ಮ ಧರ್ಮವನ್ನು ಕೆಡಿಸೋದಕ್ಕೆ ಏನು ಮಾಡಿದ್ರು ಅನ್ನೋದಕ್ಕ ಆ ಸಮಾಧಿ ಸಾಕ್ಷಾತ್ ಪುರಾವೆ ಆಗಿದೆ. ನಾವು ತಿಳ್ಕೊಂಡಿರ್ಬೇಕು ನಮ್ಮ ಧರ್ಮ ಎಷ್ಟು ಕಿಮ್ಮತ್ತಿಂದು ಅಂತ. ನಮ್ಮ ಧರ್ಮ ಎಷ್ಟು ಕಿಮ್ಮತ್ತಿಂದು. ಆದ್ದರಿಂದ ನಾವು ಧರ್ಮ ಬಿಡುವುದು ಯಾವಾಗ ಅಂದ್ರೆ, ಆಚರಣೆಗಳನ್ನು ಬಿಟ್ಟಿವಿ ಅಂದ್ರೆ ಧರ್ಮ ಬಿಟ್ಟಂಗ. ಮತ್ತೆ ಅವತ್ತಿನಂಗ ಈಗೇನ ಹಿಂಗ ದಡಗನ ಮತ್ತ ನಮ್ಮ ಡ್ರೆಸ್ ಬಿಟ್ಟು ಅವ್ರ ಡ್ರೆಸ್ ಹಾಕೊಂಡಿವಿ ಅಂದ್ರೆ ಧರ್ಮ ಬಿಟ್ಟಂಗ ಅಂತ ಹಿಂಗೆ ತಿಳ್ಕೊಬೇಡ್ರಿ ನೀವು. ನಮ್ಮ ಗುರುಗಳು, ನಮ್ಮ ಧರ್ಮ, ನಮ್ಮ ಶಾಸ್ತ್ರ ನಮ್ಗೆ ಏನು ಆಚರಣೆಯನ್ನು ಹೇಳೈತಿ, ಆ ಆಚರಣೆಗಳನ್ನು ಬಿಟ್ಟಿವಿ ಅಂದ್ರೆ ನಾವು ಧರ್ಮ ಬಿಟ್ಟಂಗ. ಬಲೆ ನಮ್ಮ ಮನ್ಯಾಗ ನಾವು ಇರೋ ಲೆಕ್ಕ ಧರ್ಮ ಬಿಟ್ಟಂಗ ಆಕೈತಿ. ಅದು ಹಂಗ ಆಗಬಾರ್ದು. ಮ್ಯಾಲಿಂದ ಮೇಲೆ ಸುಮ್ಮನೆ ಒಂದ್ ದಿವಸ ಎರಡು ದಿವಸ ಮಾಡಿದ್ರ ನಮ್ಮ ಭಕ್ತರ ಮನಸ್ಸಿನಾಗ ಉಳಿದಿಲ್ಲ. ಇದು ಮನಸ್ಸಿನೊಳಗೆ ಗಟ್ಟಿಯಾಗಿ ಉಳಿಸ್ಬೇಕಾತು ಅಂತಂದ್ರೆ ಇಂಥ ಪ್ರತಿಷ್ಠಾ ಪೂಜೆಗಳನ್ನ ಏರ್ಪಡಿಸಬೇಕು. 15 ದಿವಸ, ತಿಂಗಳಗಟ್ಲೆ ಪುನಃ ಅವರಿಗೆ ಸತ್ಸಂಗಗಳನ್ನು ಮಾಡಿ, ಮುನಿವರರು ಬರ್ತಾರ, ಮಹಾರಾಜರು ಬರ್ತಾರ, ಭಟ್ಟಾರಕರು ಬರ್ತಾರ, ಸ್ವಾಮಿಗಳು ಬರ್ತಾರ,
ಸಾಧು ಮಹಾರಾಜರು ಬರ್ತಾರ, ಬಂದವರ ಕಡೆಯಿಂದ ಧರ್ಮೋಪದೇಶ ಆಗಬೇಕು. ಅದನ್ನು ಕೇಳಿ 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 ನಮ್ಮ ಧರ್ಮಾಚರಣೆಯನ್ನು ನಾವು ಗಟ್ಟಿಗೊಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಹಾರಾಜರು ಈ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಾರ. ಆದ್ದರಿಂದ ನೀವೆಲ್ಲ ಈ ಹೊಳೆಸಾಲ ಮಂದಿ ಪುಣ್ಯವಂತರಂತ ನಾ ತಿಳ್ಕೊಂಡಿನಿ. ಹೊಳೆಸಾಲ ಮಂದಿ ಕಡೆ ರೊಕ್ಕ ಭಾಳ ಇರ್ತೈತೆ, ನಿಮ್ಗೊಂದು ಹೇಳ್ತೇನೆ. ಆದ್ರೆ ರೊಕ್ಕ ಮನ್ಯಾಗ ಬರಾಗ ಒಂದ ಬರುದಿಲ್ಲ, ಅದ್ರ ಕೂಡ ಭಾಳ ಅವದೇಶ ಕರ್ಕೊಂಡು ಬರ್ತೈತಿ. ಮನ್ಯಾಗ ದಾರಿ ಬಿಡಿಸ್ತಿರ್ತೈತಿ ನಮ್ಮನ್ನ. ಅದ ಆ ರೊಕ್ಕ ಅವದೇಶ ಆಗಬಾರ್ದು, ಲಕ್ಷ್ಮಿ ಆಗ್ಬೇಕಾಗಿತ್ತು ಅಂತಂದ್ರ ಆ ರೊಕ್ಕದ ಕೂಡ ಯಾವಾಗಲೂ ಧರ್ಮ ಇರಬೇಕು. ಹಣದ ಜೊತೆ ಧರ್ಮ ಇತ್ತು ಅಂತಂದ್ರ ಆಕಿ ಲಕ್ಷ್ಮಿ ಆಗಿರ್ತಾಳ. ಇರ್ಲಿಲ್ಲ ಅಂತಂದ್ರ ಆ ಹಣ ಅವದೇಶ ಆಗಿ ಬೆನ್ನ ಹತ್ತೈತಿ ನಮ್ಮನ್ನ ತೀರ್ಸಾಕ. ಅದು ಹಾಗಾಗಬಾರ್ದು. ನಮ್ಮ ಸಂಪತ್ತು ದಾನ ಮಾಡಿದೀವಿ ಅಂದ್ರೆ ಮನೆಯೊಳಗಿದ್ದ ಸಂಪತ್ತು ಶುದ್ಧ ಆಗ್ತದ. ಪ್ರಸಾದ ದೇವರಿಗೆ ಅರ್ಪಣೆ ಮಾಡಿದೀವಿ ಅಂತಂದ್ರ ಅಂದ್ರೆ ಊಟ ತಯಾರು ಮಾಡಿದ್ದನ್ನ ನಾವು ದೇವರಿಗೆ ನೈವೇದ್ಯ ಮಾಡಿದೀವಿ ಅಂದ್ರೆ ಉಳಿದದ್ದೆಲ್ಲ ಪ್ರಸಾದ ಆಕೈತಲ್ಲ. ಹಂಗ ನಮ್ಮ ಸಂಪತ್ತನ್ನ, ನಮ್ಮ ಶರೀರದ ಶ್ರಮವನ್ನ, ನಮ್ಮ ಕಾರ್ಯಗಳನ್ನ ನಾವು ಧರ್ಮ ಕಾರ್ಯಕ್ಕಾಗಿ ಸವಿಸ್ತೀವಿ ಅಂದ್ರೆ ನಮ್ಮ ಜೀವನನ ಪ್ರಸಾದ ಆಗ್ತದ. ಜೀವನನ ಅತ್ಯಂತ ಧರ್ಮಮಯ ಪ್ರಸಾದ ಆಗ್ತದ ಅನ್ನೋ ದೃಷ್ಟಿಯಿಂದ ಇಂಥ ಅವಕಾಶವನ್ನ ನಮ್ಮ ಜನರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಈ ಕಡೆ ಪೂಜಾ ಮಾಡಕ್ ಕುಂತಾರ ನೋಡ್ರಿ. ಇವರೆಲ್ಲ ತ್ಯಾಗಿಗಳು, ಇವರೆಲ್ಲ ದಾನ. ನೀವು ಮಾಡಿಲ್ಲ ಅಂತಲ್ಲ, ನಿನ್ನೆ ನೀವು ಮಾಡಿರಿ, ಇವತ್ತು ಅವ್ರ ಪಾಳೆ ಐತಿ. ಮಾಡಿರ್ಲಿಲ್ಲ ನಾಳೆಗೆ ನಿಮ್ಮ ಪಾಳೆ ಮತ್ತೆ ಇರ್ತೈತಿ. ಈ ವರ್ಷ ಇರಲಿಲ್ಲ ಅಂದ್ರೆ ಮುಂದಿನ ವರ್ಷ ಇರ್ತೈತಿ. ಇದು ರೂಢಿ ಆಗ್ಬೇಕು. ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸಿಕೊಳ್ಬೇಕು. ಧರ್ಮ ಶಾಶ್ವತವಾಗಿ ನಮ್ಮಲ್ಲಿ ನೆಲೆ ನಿಲ್ಲಬೇಕು. ಅದು ಒಂದು ಜರ ವೇಳೆ ಇತ್ತು ಅಂತಂದ್ರೆ ಇರ್ಲಿಕ್ಕೆ ಮತ್ತೆ ಮುಂಜಾನೆ ಎಲ್ಲ ಪೂಜಾ ಅರ್ಚನೆ ಮಾಡವ, ಸಂಜೆ ಮುಂದೆ ಹೋಗಿ ಒಂದಿಟ್ಟು ಹಾಕೊಂಡು ಬಂದಂದ್ರೆ ಧರ್ಮ ಹೋತಂತ ತಿಳ್ಕೊಳು. ದಿವಸ ಎಲ್ಲ ಏನಾರ ಮಾಡವ, ಒಂದು ಮಾಡಬಾರ್ದು ಕೆಲಸ ಮಾಡಿದ ಅಂದ್ರೆ ಎಲ್ಲಾನು ಶೂನ್ಯ ಆಕೈತೆ. ಆದ್ದರಿಂದ ಧರ್ಮ ಬುದ್ಧಿ ನಮ್ಮದು ಬಹಳ ಗಟ್ಟಿಮುಟ್ಟ ಆಗ್ಬೇಕು ಅನ್ನೋ ಕಾರಣದಿಂದ ಇಂಥವೆಲ್ಲ ಮಾಡಿಸಿದ್ದಾರೆ. ನಮ್ಮ ಗುಣಧರ ನಂದಿ ಮಹಾರಾಜರು ನನಗೆ ಬಹಳ ವರ್ಷದಿಂದ ಪರಿಚಯ. ಅವ್ರು ತಮ್ಮ ಜೀವನದಲ್ಲಿ ಮುನಿವ್ರತ ಸ್ವೀಕಾರ ಮಾಡೋದಕ್ಕಿಂತಲೂ ಮುಂಚೆ ಅಲ್ಲೇ ಅವ್ರ ಪಕ್ಕದಲ್ಲೇ ರಾಮನಕೊಪ್ಪ ಅಂತ ಹಳ್ಳಿ ಐತಿ ನಮ್ದು. ಆ ರಾಮನಕೊಪ್ಪಕ್ಕೆ ಒಂದು ಸಾರಿ ಬಂದಿದ್ರು ಅವರು. ಆ ನಂತರ ಅವರ ಕಾರ್ಯಕಾಲದಲ್ಲಿ ಒಂದು ಬರೀ ಹಾಳು ಮಡ್ಡಿಯಾಗಿದ್ದಂಥ ಆ ಕ್ಷೇತ್ರವನ್ನ ಧರ್ಮಕ್ಷೇತ್ರವನ್ನಾಗಿ, ವಿದ್ಯಾಕ್ಷೇತ್ರವನ್ನಾಗಿ, ಸಾಂಸ್ಕೃತಿಕ ಕ್ಷೇತ್ರವನ್ನಾಗಿ ಏನು ಬೆಳವಣಿಗೆ ಮಾಡಿದ್ರಲ್ಲ, ಅದು ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ಮಾಡುವಂಥ ಕೆಲಸ ಅಲ್ಲ. ಅದು ಒಬ್ಬ ವ್ಯಕ್ತಿ ಅನಂತ ವರ್ಷಗಳವರೆಗೆ ಇಷ್ಟೆಲ್ಲ ಮಾಡಿ ಭಟ್ಟಾರಕರನ್ನಿಟ್ಟು ಜಾಗ ಬಿಟ್ಟರು, ಹೋಗೇ ಬಿಟ್ರು. ಸಂಚಾರದೊಳಗಿರ್ತಾರೆ. ಎಲ್ಲರ ಜೊತೆನೂ ಆತ್ಮೀಯ ಸಂಬಂಧ, ಎಲ್ಲರ ಜೊತೆನೂ ಪ್ರೀತಿ, ವಿಶ್ವಾಸ. ನಾವು ಜೈನರು, ನೀವು ಹಿಂದೂಗಳು, ನೀವು ಲಿಂಗಾಯತರು, ನೀವು ಮತ್ತೆ ಮರಾಠರು, ಇಂಥ ಯಾವ ಹುದ್ದೆನೂ ಇಲ್ಲ. ಯಾಕಂತಂದ್ರೆ ಹಂಗೆ ನೋಡಿದ್ರೆ ಅವ್ರು ನಮಗೆ ಭಾಳ ಸನೇದವರು, ನಿಮ್ಗೆ ಆಲ್ಗೋರ್ ಅವ್ರಕ್ಕಿಂತ ಸಮೀಪದವ್ರು. ಯಾಕಂದ್ರೆ ಅವ್ರ ಶರೀರ ನಮ್ಮ ಬೇಡಿಕ್ಯಾಳ ಅಂತದ. ಬೇಡಿಕ್ಯಾಳ ಅಂದ್ರೆ ನಮ್ಮ ಕಣೇರಿ ಮಠಕ್ಕೆ ಭಾಳ ಸನೇ ಅದು. ಆ ಬೇಡಿಕ್ಯಾಳ ಕಲ್ಚರ್ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕೃತಿ ಹೆಚ್ಚು ಕಡಿಮೆ ಜನಜೀವನ ಎಲ್ಲ ಒಂದೇ. ಅವ್ರ ಬಾಲ್ಯ ಅಲ್ಲಿ ಕಳೆದಾರ. ಅಂಥ ಒಬ್ಬ ಬಾಲಯೋಗಿ ಇವತ್ತಿನ ದಿವಸ ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಒಬ್ಬ ಮುನಿಶ್ರೇಷ್ಠರಾಗಿ ಇಂಥ ಧರ್ಮ ಕಾರ್ಯಗಳನ್ನು ವರ್ಷ ತುಂಬ ಇಂಥವು ಎಷ್ಟೋ ಕಾರ್ಯಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ಅವರು ನನಗೆ ನಮ್ಮ ಮುತ್ಯ ಲಕ್ಷ್ಮಣ ಮುತ್ಯ ಮತ್ತು ಇವ್ರೇನು ಹಿರಿಯರು ಬಂದಿದ್ರು, ಅವ್ರ ಹಿರಿಯರೆಲ್ಲರೂ ಅಜ್ಜಾರು ಒಕ್ಕಲಿಗರದಾರ. ಈ ಕಡೆ ಎಲ್ಲ ಕೃಷಿ ಮಾಡೋ ಮಂದಿ ಐತಿ. ನನಗೆ ಹೇಳಿದ್ರು ಅವರು, ಅಜ್ಜಾರ ನೀವು ಬರ್ಬೇಕ್ರಿ, ನಮ್ಮಲ್ಲಿ ಒಂದು ಜರ ಉಳ್ದು ಎಲ್ಲ ಇರ್ತೈತಿ, ನೀವು ಒಂದು ಜರ ಕೃಷಿ ಮಾಡೋದು ಹೇಳ್ಬೇಕು. ನನಗೆ ಅಜ್ಜಾನು ಬರಾಗ ದಾರ್ಯಾಗ ಅದನ್ನ ಕಂಡೀಷನ್ ಮಾಡ್ಕೊಂಡು ಬಂದಿದ್ದೇನ್ರಿ, ನೀವು ಕೃಷಿ ಮ್ಯಾಗ ಮಾತಾಡ್ಬೇಕಂತ. ಇದನ್ನೆಲ್ಲ ನೋಡಿದ್ರು ವಾತಾವರಣ ಅದು ಇಲ್ಲಿ ಒಕ್ಕಲ್ತನ ವಾತಾವರಣನೇ ಇಲ್ಲ. ಮತ್ತಿನ್ನ ಇಲ್ಲಿ ಬಂದು ಎಲ್ಲವನ್ನು ಹುಡ್ದಾಗ ಮುಲ್ಲ ಮಾಡೋದಾರ ಏನು? ಎಲ್ಲಿ ಹೋಗಿರ್ತೀವಿ ಅಲ್ಲಿ ಅದನ್ನ ಹೇಳ್ಬೇಕಲ್ಲ. ಅದಕ್ಕೆ ನಾ ಮುತ್ಯಾಗ ಹೇಳಿದೆ, ಮುತ್ಯ ಮಾತು ಒಕ್ಕಲ್ತನ ಸರಿಯಾಗಿ ಮತ್ತೊಮ್ಮೆ ಬರ್ನು ಖರೆ. ಈಗಿದು ಧರ್ಮದ ವಾತಾವರಣ, ಇಲ್ಲಿ ಧರ್ಮ ಬಿಟ್ರೆ ಏನೂ ಇಲ್ಲ.
ಸುಮ್ಮನೆ ಬಂದೀವಿ ಅಂದಾಗ ಎಲ್ಲರನ್ನ ದರ್ಶನ ಆಕತಿ, ಮುನಿ ಶ್ರೇಷ್ಠರ ದರ್ಶನ ಆಗ್ತತಿ. ನೀವು ಎಲ್ಲರೂ ನೋಡ್ರಿ, ಎಲ್ಲರಲ್ಲಿಯೂ ಸಹಿತ ಆ ಪರಮಾತ್ಮನ ಅಂಶ ಇರ್ತೈತಿ ಅನ್ನೋದೇ ಎಲ್ಲ ಧರ್ಮಗಳ ಸಾರ ಇರೋದ್ರಿಂದ ಎಲ್ಲರದ್ದು ದರ್ಶನ ಆಗ್ತದ. ಆಮ್ಯಾಗ ಇವ್ರೇನು ಪೂಜಾ ಕೂತಾರ, ಅವ್ರೊಂದು ಸ್ವಲ್ಪ ಉಳ್ದವ್ರಕ್ಕಿಂತ ಈಗ ಸ್ವಲ್ಪ ಮ್ಯಾಲಿ ಲೆವೆಲ್ದಾಗ ಅದಾರ ಇಲ್ರಿ ಸರ್? ಅವ್ರು ಯಾಕಂತಂದ್ರೆ ಪೂಜಾ ಮುಗಿತಾನೆ ಈಗ ಹೈ ಲೆವೆಲ್ದಾಗ ಅದಾರ. ಡ್ರೆಸ್ ಚೇಂಜ್ ಮಾಡ್ಯಾರ, ಮತ್ತು ಈ ಪೂಜಾ ಕೂತಾರಂದಾಗ ಒಂದು ಸ್ವಲ್ಪ ಎತ್ತರದಾಗ ಅದಾರ. ಯಾಕೆ ನಿಮ್ಗಿಂತ ಮ್ಯಾಗ ಐತ್ಲಿ ಇದು ಸ್ಟೇಜ್, ಅದರಿಂದ ಎತ್ತರದಾಗ ಅದಾರ. ಯಾಕಂದ್ರೆ ಗುರುಗಳು ಯಾರನ್ನ ಯಾವಾಗ ಮ್ಯಾಗ ತರೋದು, ಯಾರನ್ನೂ ಇದು ಅಲ್ಲಿ ಕುಡ್ರಿಸೋದು ಅಂತ ಎಲ್ಲ ಅವ್ರು ನಿರ್ಣಯ ಮಾಡ್ತಾರೆ. ಮ್ಯಾಗ ಇದ್ದವಂತೇಳಿ ಒಬ್ಬ ಕೇಳಿದ್ನಂತ, ಅಕ್ಬರ್ ಬಾದ್ಶಾ ಕೇಳಿದ್ನಂತ ಬೀರ್ಬಲ್ಗ, ನಿಮ್ಮ ದೇವ್ರು ಏನು ಮಾಡ್ತಾನ ಅಂತ ಕೇಳಿದನಂತ. ಈ ಸಣ್ಣ ಪ್ರಶ್ನೆ ರೀ, ಇದನ್ನೇನು ನಾ ಹೇಳೋದಿಲ್ಲ, ನಮ್ಮ ಮಗ ಹೇಳ್ತಾನ ಅನ್ನಂತ. ಅಂದ ಕೂಡಲೇ ಅವನ ಮಗನ ಕರೆಸ್ರು ಅಂದರು. ಅವ್ನು ಬೀರ್ಬಲ್ಲನ ಮಗನ ಕರೆಸಿದ್ರಂತ. ತಮ್ಮ, ನಿಮ್ಮ ದೇವ್ರು ಏನು ಮಾಡ್ತಾನ ಅಂತ ಕೇಳಿದ್ನಂತ ಅವ ಬಾದಶಾ. ಕೇಳಿದ ಕೂಡಲೇ ನಾ ಹೇಳ್ತೇನೆ, ನಂದೊಂದು ಕಂಡೀಷನ್ ಐತಂದಂತ. ಏನು ಅಂದಂತ, ನಾವೊಂದು 5 ನಿಮಿಷ ಸಲುವಾಗಿ ನಿಮ್ಮ ಸಿಂಹಾಸನ ಐತಲ್ಲ ಅದ್ರ ಮ್ಯಾಗ ನಾನು ರಾಜನ್ ಮಾಡ್ರಿ ಅಂದ್ರೆ ಹೇಳ್ತೇನೆ ಅಂದಂತ. 5 ನಿಮಿಷ ಹೌದಿಲ್ಲೋ ಮಾಡ್ತೇನೆ ಬಾ ಅಂತ. 5 ನಿಮಿಷ ಸಿಂಹಾಸನ ಕುಂದ್ರಿಸಿ ರಾಜ ತಳ ಕುಂತ, ಕಟ್ಟ ಇವನ ಕಂಬಕ್ಕೆ ಬಿಗಿರಿ ಅಂದಂತ. ಮ್ಯಾಕ್ ಕುಂತಾನಂದಾಗ ಮತ್ತೆ ನಾವಂದ ಆಜ್ಞೆ ನಡೀದಲ್ಲ, ಬಿಗದ್ರ ಕಂಬಕ್ಕ. ರಾಜ ಗಾಬರ ಹಿಂಗ್ಯಾಕ್ ಮಾಡಕತ್ತ, ನಾನು ಒದ್ದಾಡದೆ ಎಲ್ಲ ಮಾಡಿದೆ. ನಾ ಹೇಳುತ್ತಾನ ಬಿಚ್ಚಂಗಿಲ್ಲ ಅಂದ. 5 ನಿಮಿಷ ಆತು, ಇವ ಇಳಿ ಹೊತ್ತು ಬಂತು, ಬಿಚ್ಚರೆ ಅವನಂದ. ರಾಜ ಬಂದು ಕುಂತ, ನಾ ಪ್ರಶ್ನೆ ಕೇಳಿದ್ರೆ ಇನ್ನೇನ್ ಮಾಡಕತ್ತೀನಿ ಅಂದ. ದೇವ್ರು ಏನ್ ಮಾಡ್ತಾನಲ್ಲ ಅದನ್ನ ನಾ ಮಾಡಿ ತೋರಿಸಿನಿ ಅಂದ. ಯಾವಾಗ ಯಾರನ್ನ ಇಳಿಸ್ಬೇಕು, ಯಾರನ್ನ ಇಳಿಸ್ಬೇಕು ಇದನ್ನ ಮಾಡವನ ದೇವ್ರ ಹತ್ತಾರ, ಅದನ್ನ ನಾ ಮಾಡಿ ತೋರಿಸಿದ್ದೀನಿ ನಿನಗ. ನಮ್ಮ ಅಜ್ಜವ್ರು ಏನ್ ಮಾಡ್ತಾರ ಅಂತ ಹೇಳಿದ್ನಿ, ತಿಳಿತಿಲ್ಲ ನೀವು. ಯಾರು ಒಳಗೆ ಭಾಳ ಸೊಕ್ಕಾಗಿತ್ತಂದ್ರೆ ಇಳಿಸೋದು, ಭಾಳ ನಂಬ್ರಿದ್ರಂದ್ರೆ ಅವ್ರನ್ನ ಏರಿಸೋದು. ಇದನ್ನು ಕಲೀರಪ್ಪ, ಇದನ್ನು ನೋಡ್ರಪ್ಪ ಅಂತ ಹೇಳೋದು. ನಮ್ರತೆ, ವಿನಯ, ಪ್ರಾಮಾಣಿಕತೆ, ಹೃದಯವಂತಿಕೆ ಇತ್ತಂದ್ರೆ ನೀವು ಮ್ಯಾಗ ಬರ್ರಪ್ಪ. ಭಾಳ ಒಳಗೆ ತಲೆ ತುಂಬಿ ಹೆದಿ ಶಡಿಸಿದ್ರಿ ಅಂದ್ರೆ ಇದನ್ನೊಂದು ಜರನ ಇಳಿಸ್ಬೇಕಾಕೈತೆ ಅಂತ ಯಾವ್ದಾರ ರೀತಿಯಿಂದ ಇಳಿಸ್ತಾರೆ. ಇದ ಗುರುಗಳ ಕೆಲಸ ಇರ್ತೈತಿ. ಯಾಕ್ರಿ ಅಜ್ಜಾರ, ಇದ ಕೆಲಸ ಇರ್ತೈತಿ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನೀವು ಹಿರಿಯರು, ನಮ್ಮ ಲಕ್ಷ್ಮಣ ಮುತ್ಯ, ಇವ ಲಕ್ಷ್ಮಣ ಮುತ್ಯ ಅಂತ ತಮ್ಮ ಮಠದ ಕಾರ್ಯಕ್ರಮನ ಐತೆ ಅನ್ನುವಂಗ ನಮ್ಮ ಮಠಕ್ಕೆ ಬರ್ಲಿಕ್ಕೆ ನಡೀತೈತ್ರಿ. ಖರೆ ನಮ್ಮ ಈ ಪ್ರತಿಷ್ಠಾನ ಪೂಜಾಕ್ಕೆ ಬರ್ಬೇಕು, ನೀವು ಪಂಚಕಲ್ಯಾಣ ಪ್ರತಿಷ್ಠಾಪನಾಗ ಬರಬೇಕ್ರಿ. ಮುಂದಿನ ವರ್ಷ ನಮ್ಮ ಮಠಕ್ಕೆ ಬರ್ಲಿಕ್ಕೆ ಅಂತ ನಡೀತೈತೆ. ಖರೆ ಈ ಕಾರ್ಯಕ್ರಮ ಬರ್ಬೇಕಂತ ನೋಡ್ರಿ ಮುತ್ಯ ಅಣ್ಣ. ಅವ್ರನ್ನ ಕರ್ಕೊಂಡು ಬಂದಿದ್ನಲ್ರಿ, ಇವ್ರ ಅಪ್ಪಗಳಿದ್ರು ಅವ್ರೆಲ್ಲರೂ. ಆಯ್ತಪ್ಪ, ಇಷ್ಟು ಒತ್ತಾಯ ಮಾಡ್ತೀರಿ. ಮತ್ತು ಮಹಾರಾಜರ ಅದಾರ ಅಂದಾಗ ಪ್ರಶ್ನೆ ಭಾಳ ದಿವಸ ಆಗಿತ್ತು ಮಹಾರಾಜರ ದರ್ಶನ ಆಗಿದ್ದಿಲ್ಲ. ನಮ್ಮ ಗುಣಧರ್ ನಂದಿ ಮಹಾರಾಜ್ ಬರೀ ಫೋನ್ಯಾಗ ಮಾತಾಡ್ತಿದ್ದೀವಿ. ಪ್ರತ್ಯಕ್ಷ ಭೇಟಿನೂ ಆಕೈತಿ, ನಡ್ರಿ ಹೋಗೋಣ ಬಂದೆ. ಭಾಳ ಸಂತೋಷ ಆಯ್ತು. ಮಠ ಮಧ್ಯಾಹ್ನದಾಗ ಭಾಳ ಮಾತಾಡಬಾರ್ದು, ಆದರೂ ಭಾಳ ಮಾತಾಡೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಬಹಳ ಸುಂದರವಾದಂಥ ಹಿತನುಡಿಗಳು. ಧರ್ಮ ರಕ್ಷತಿ ರಕ್ಷತ. ನೋಡ್ರಿ, ನ ಧರ್ಮೋ ಧಾರ್ಮಿಕಿರುವಿನ. ಎಲ್ಲಿ ಧರ್ಮ ಐತಿ ಅಲ್ಲಿ ಧರ್ಮಾತ್ಮ ಬೇಕು. ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಧರ್ಮಾತ್ಮ ಇರಲಿ. ಈಗ ಪಾಕಿಸ್ತಾನ ಆಗಲಿ, ಹಿಂದೂ ಧರ್ಮ ಇಲ್ಲ, ಧರ್ಮಾತ್ಮಗಳು ಇಲ್ಲ. ಕೇರಳದಾಗ ಹೊಡೆದಕ್ಕೂ ತಾನ ನಾಶ ಆಗ್ತದೆ. ಕೇರಳದಾಗ ಧರ್ಮ ನಾಶ ಆಗ್ತೈತಿ. ಧರ್ಮಾತ್ಮ ಇದ್ದರೆ ಧರ್ಮ ಇರ್ತೈತಿ, ಧರ್ಮ ಇದ್ದಲ್ಲಿ ಧರ್ಮಾತ್ಮ ಇರ್ತವು. ನೀವು ನಿಮ್ಮನ್ನ ರಕ್ಷಣೆ ಆಗಬೇಕಾದ್ರೆ ಧರ್ಮರ ರಕ್ಷಣೆ ನೀವು ಮಾಡಬೇಕು. ಆದರೆ ನಿಮ್ಮ ರಕ್ಷಣೆ ಧರ್ಮ ಮಾಡ್ತೈತಿ. ಧರ್ಮ ಅಂದರೆ ಏನೋ ಬೇರೆ ವಸ್ತು ಅಲ್ಲ, ಅದೇನು ಇಲ್ಲ. ನೀವು ಒಳ್ಳೆ ಇರಲಿ, ಮಾನವೀಯತೆ ಹುಟ್ಟಿದ್ರಿ, ಮಾನವೀಯತೆ ದೃಷ್ಟಿಯಿಂದ ಬದುಕುವಂಥ ಏನು ಶಿಕ್ಷಣ ಇದೆ ಅದು ಧರ್ಮ. ಒಬ್ಬರು ನನಗೆ ದಿಲ್ಲಿದಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ, ಧರ್ಮ ಅಂದರೆ ಏನು ಆಚರಣ? ಒಬ್ಬ ಅಚಾನಕ್ ಜಾರದ ಬಿದ್ದ ನಂತರ ಅವನು ಎಬ್ಸೋದ, ಪಟ್ಟಿ ಕಟ್ಟೋದು ಧರ್ಮ. ಬಿದ್ದ ಕೂಡಲೇ ಅವನು ತುಳಿಯೋದ, ಅದ ಅಧರ್ಮ. ಧರ್ಮ ಅಧರ್ಮ ಇಲ್ಲ. ಕುಡಿಯವ್ರನ್ನ ಬಿಡಿಸೋ ಧರ್ಮ, ಕುಡಿಸೋರ ಅಧರ್ಮ. ಆದ ಕಾರಣ ಮನುಷ್ಯನ ಮಾನವ ಕಲ್ಯಾಣ ಆಗಲಿ ಅಂತೇಳಿ ಇದ್ದಂಥ ಸಂತಗಳು, ಮಹಾತ್ಮಗಳು
ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ ತಮ್ಮ ಸ್ವಾಮೀಜಿಯವ್ರು ಹೇಳ್ರು. ಮಂದಿ ಬಿ ಭಾಳ ಈ ಸ್ವಾಮಿಗಳು ನೋಡ್ರಿಕೋ ಓಡಿ ಹೋಗ್ತಾರು. ಕೆಲವು ಸ್ವಾಮಿಗಳು ನೋಡ್ರಿ ಓಡಿ ಹೋಗ್ತಾವೆ. ನಾವೊಬ್ಬ ರಾಜಸ್ಥಾನದಾಗ ಜೈಪುರದಲ್ಲಿ 92ದಲ್ಲಿ ಹೋಗಿದ್ನಿ. ಅಲ್ಲಿ ಸಮಸ್ಯೆ ಹಂಗಾಗಿತ್ತು. ಬಿಗಿನಿಂಗ್ದಾಗ ಜನವರಿಗೆ ಹೋಗಿದ್ನಿ, ಗರ್ದಿ ಭಾಳ ಇತ್ತು. ಒಬ್ಬ ಯಾರ ಪರಿಚಿತ ಆದರೂ 2ನೇ ಸಮಯ ಚತುರ್ಮಾಸ ಹೋದಾಗ ಆ ಮನುಷ್ಯನ ಕಾಣಬಲ್ಲ. ಎಲ್ಲಿ ಹೋದ್ನಪ್ಪ ಎಲ್ಲಿ ಹೋದ ಅಂತ ಕೇಳಿ ಕರ್ಕೊಂಬರ್ರಿ ಅನ್ನ 4 ಮಂದಿ ಕರ್ಕೊಂಡು ಬಂದರು. ಅವನು ವ್ಯಸನಾದಿನ ಆಗಿದ್ದ, ಅವ ಬರಲಾಗಿದ್ದ. ಅವನು ಯಾಕೆ ಬರಬಲ್ಲಪ್ಪ, ಯಾಕೆ ಬರಬಲ್ಲ ಅಂದರೆ ನೀವು ಏನಾದರೂ ತ್ಯಾಗ ನೇಮ ವ್ರತ ಕೊಡ್ತೀರಿ ಅಂತ ನಿಮ್ಮ ಸಮೀಪ ಬೇಡಂತೆ ಬರಬಲ್ಲಿ ಅಂತ ಅಂದ. ಆಯ್ತು ತಗೋ, ಏನೋ ನೇಮ್ ತಗೋ, ಇನ್ನು ಸಿಕ್ಕಿದಿ ಮತ್ತೊಂದು ಸಿಗುವುದಿಲ್ಲ, ಮತ್ತೆ ಎಲ್ಲಿ ಕರಿಕೆ ಯಾರನ್ನ ಕಳಿಸೋದು, ಈ ಬೈದು ಏನ್ರಿ ನೇಮ್ ತಗೊಂಡು ಹೋಗು, ನಂಗೆ ಆಗೋದಿಲ್ಲ, ನಾನೇ ನೇಮ್ ತಗೊಂಡು ಹೋಗಬೇಕು, ಆಗೋಲ್ಲ ತಗೊಂಡು ಹೋಗಬೇಕು. ನಮ್ದು ವಾದಾವಾದ ನಡೆದಾಗ ಲಾಸ್ಟ್ ಒಂದು ಮಾತು ಅಂದ, ಮಹಾರಾಜ ಒಂದು ನೇಮ್ ತಗೋತ, ನೀವೊಂದು ಮಾತು ಮರ್ಯಾದೆ ಉಳಿತೈತಿ, ನಂದು ಭೀ ಉಳಿತೈತಿ, ನಾಳೆ ಒಂದು ನಿಮ್ಮ ಕಡೆ ಬರೋಲ್ಲ ಅಂತ ನೇಮ್ ತಗೋತಂತೆ. ನಾಳೆದು ಬರೋಲ್ಲ ಅಂತ ನೇಮ್ ಅಂಥ ಜನ ಭಾಳ ಆಗಿದ್ದಾರೆ. ಆದ ಕಾರಣ ಇಂಥ ಧರ್ಮಾನುಷ್ಠಾನ, ವ್ರತಾನುಷ್ಠಾನ, ಜಪಾನುಷ್ಠಾನ ಮಾಡಿದ ಧರ್ಮ ಜಾಗೃತಿ ಇರ್ತೈತಿ. ಯಾಕಂದರೆ ಈ ಧರ್ಮದಲ್ಲಿ ವಿಘಟನ ಸಂಗತಿ ಜಾಸ್ತಿ ಆಗಿದೆ, ಕಲಿಯುಗ ಆಗಿದೆ. ಕಲಿಯುಗದಾಗ ಧರ್ಮ ಒಡೆಯವರು ಭಾಳ ಆಗಿದ್ದಾರೆ, ಧರ್ಮ ಸಂಘಟನಾ ಕೊಡಿಸೋರು ಜನ ಭಾಳ ಕಮ್ಮಿ ಆಗಿದ್ದಾರೆ. ಮತ್ತೊಂದು ಏನರ ಒಂದು ಹಳ ಒಳ್ಳೆ ಆಕಾಯ್ತು ಯಾರ ಬಾಂಬ್ ಹಾಕೋರು ಜಾಸ್ತಿ ಇರ್ತಾರೆ. ಈ ಪತ್ರಕಾರಗಳ, ಇವು ಆವುಗಳ, ಕೆಲವು ವಕೀಲರುಗಳ, ಇಂಥ ದರಿದ್ರಗಳು ಜನ ಹುಟ್ಟಿದಾರೆ ಈ ಕಾಲದಾಗ. ಅವ್ರ ಧರ್ಮ ಸಂಬಂಧ ಎಲ್ಲರ ಒಂದು ಸೊಳ್ಳೆ ಆಕಾಯ್ತು, ಬ್ರೇಕಿಂಗ್ ನ್ಯೂಸ್ ಅದು ಹಂಗೆ ನಡೆದಿದ್ದು. ನಾನು ಯಾವುದೋ ಒಂದು ಕಾರ್ಯಕ್ರಮ ಹೋಗೀನಿ, ಒಬ್ಬಗ ನೀರು ಕುಡಿಸ್ಕೋದಾನ, ನೀರು ಕುಡಿಸೋದು ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ ಅವ್ರಿಗೆ ಹಾಲು ಕುಡಿಸ್ಕೋದ್ರು ಸ್ವಯಂ ಅವ್ರು ನೀರು ಕುಡಿಸ್ಕೋದಾರತ್ತ. ಆರಾಮರ ಅವ್ನು ನೀರಳಿಕೆ ಆಗೈತಂದ್ರೆ ಹಾಲು ಕುಡಿಸ್ಕೋದಾನಲ್ಲ. ಈಗ ನೀರಳಿಕೆ ಆದಾಗ ಹಾಲು ಕುಡಿಸಿದ್ರೆ ನೀರಳಿಕೆ ಹೋಗುದಿಲ್ಲ. ಆದ ಕಾರಣ ಈ ಜಗತ್ತಿನಾಗ ಎಲ್ಲಕ್ಕಿಂತ ಒಳ್ಳೆ ರೀತಿಯಲ್ಲಿ ಕಿಚ್ಚ ಹಚ್ಚ ಅವ್ರ ಜಗತ್ತಿನಾಗ ಯಾರೊಬ್ಬರು ಜಗತ್ತಿನಾಗ ಹುಟ್ಟಿದಾರೆ ಅಂದ್ರೆ ಪತ್ರಕಾರಗಳು ಹುಟ್ಟಿದ್ರು. ಆ ಶಕುನಿ ಮಾಮ ಸತ್ತ ನಂತರ ವಂಶಜಗಳು ಯಾರ ಇದ್ದಾರೆ ಅಂದ್ರೆ ಪತ್ರಕಾರಗಳು ಇದ್ದಾರೆ. ಯಾಕಂದ್ರೆ ಅನೇಕ ಪ್ರಕಾರ ದ್ವಂದ್ವಗಳು ನಿರ್ಮಾಣ ಮಾಡೋದ, ಅಶಾಂತಿ ವಾತಾವರಣ. ಕನೇರ ಸ್ವಾಮಿ ಇದಕ್ಕಿನ ಪ್ರಕರಣದಾಗ ನಿಮ್ಮ ಒಂದು ಕೇಳವ್ರು, ನಂಗೆ ಒಂದು ಕೇಳವ್ರು, ಅವ್ರಿಗೊಂದು ಕೇಳವ್ರು, ಅವ್ರು ಹಿಂಗೆ ತರೋ ನಿಮ್ದು ಯಾರ ಸಿದ್ದರಾಮಯ್ಯ ಕೇಳವ್ರು, ಅವ್ರು ನೀವು ಏನಂತ ಬಿಜಾಪುರದ ನೀವು ಬರಬೇಡ್ರಂತೆ ಜಿಲ್ಲಾಬಂದಿ ಮಾಡ್ರಿ. ಆ ಪುಣ್ಯಾತ್ಮ ಸಿದ್ದರಾಮಯ್ಯ ಯಾಕೆ ಬೇಕಾಗೈತಿ ನಿನ್ ರಾಜಕಾರಣ ಮಾಡಪ್ಪ, ನಮ್ಮ ಧರ್ಮ ಕಳೆದ ಯಾಕೆ ಬೇಕಾಗೈತಿ ನಿನ್ಗೆ? ಜಿಲ್ಲಾ ಬಾಳತಿ ಬಂದ್ ಮಾಡ್ರಿ. ನಾನು ಕೇಳ್ಕ ನಿಮ್ದು ಯಾರು ವಿಚಾರ? ಪತ್ರಕಾರ ನಮ್ದು ಏನು ವಿಚಾರ ಇಲ್ಲ, ನಮ್ಮ ಧರ್ಮ ಕೂಡಿ ಹೋಗೋದು ನಮ್ಮ ವಿಚಾರ. ರಾಜಕಾರಣ ಮಾಡಿ ಧರ್ಮಾಚರಣೆ ಮಾಡಲಿ, ಇದು ನಮ್ಮ ಅದೇ ಕಾರಣ. ಹೇಳೋದ್ರಂದಿಷ್ಟ ಜಗತ್ತಿನಲ್ಲಿ ಧರ್ಮ ಒಡೆಯವ್ರ ಜನ ಭಾಳ ಆಗಿದಾರು, ಜನ್ಮ ಕೊಡಿಸೋರು ಭಾಳ ಕಮ್ಮಿ ಆಗಿದಾರು. ತಾವು ತಿಳ್ಕೋದೈತಿ, ತಾವು ಬುದ್ಧಿವಂತಿದ್ದೀರಿ, ಕಲಿ ಜನ ಇದ್ದೀರಿ. ಆದ ಕಾರಣ ತವಿದ್ದಂಥ ಧರ್ಮಾಚರಣೆ ನಡ್ಕೋತ ಹೋಗ್ರಿ, ವ್ರತಾಚರಣೆ ಮಾಡ್ಕೋತ ಹೋಗ್ರಿ. ಋಷಭದೇವ್ ಭಗವಂತರ ಪ್ರತಿಷ್ಠೆ ಇದೆ. ಭಗವಂತ ಋಷಭದೇವ್ ಏನು ಹೇಳ್ರು? ಋಷಿ ಕರೋ ಯಾ ಮುನಿ ಬನು, ಋಷಿ ಹೋ ಯಾ ಕೃಷಿ ಹೋ. ಋಷಿ ಆಗ್ರಿ ಇಟ್ಲೆ ಕೃಷಿ ಮಾಡ್ರಿ, ಅಥದಲ್ಲಿ ಭಾಳ ಆರೋಗ್ಯವಂತ ಇರ್ತೈತಿ. ಸ್ವಾಮೀಜಿ ಅದ್ರ ಬಗ್ಗೆ PhD ಮಾಡ್ದಂಗೆ ಇದ್ದಾರು. ನಾವು ಏನೋ ರೈತರು ಭೀ ಅಲ್ಲ, ನಾವು ಕಲ್ತವ್ರು ಭೀ ಅಲ್ಲ. ಆದ ಕಾರಣ ಸ್ವಾಮೀಜಿಯವರ ಸಾಕಷ್ಟು ಪ್ರವಾಸದಾಗಿರ್ತವೆ. ಆ ರೈತರ ಮನ್ಯಾಗ ಹುಟ್ಟಿದವ, ರೈತರ ಮನ್ಯಾಗ ದೊಡ್ಡವರ ಸನ್ಯಾಸಿ ಮನ್ಯಾಗ ದೊಡ್ಡವರಾಗಿದ್ದವು. 8 ವಯಸ್ಸದಲ್ಲಿ ಸನ್ಯಾಸಿ ಕಡೆ ಹೋಗಿದ್ದವು. ಆದ ಕಾರಣ ತಾವು ಬಂದಿದ್ದು ಭಾಳ ಒಳ್ಳೆ. ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. ಲಕ್ಷ್ಮಣ್ ಮತ್ತೆ ಅವ್ರ ತಾಯಿಂದಾರ ಅವ್ರಿಗೂ ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. ಏನು ದೇವರ ಕೇವಲ ಜ್ಞಾನ ಶುರು ಆಗ್ತಾ ಇದೆ. ತಾವೆಲ್ಲರೂ ಪೂಜೆ ಮಾಡ್ರಿ. ನಾವು ಪ್ರಸಾದ್ ತಗೋರಿ ಸ್ವಾಮೀಜಿಯವರು. ಆಲಗೂರಿನ ಪಂಚಕಲ್ಯಾಣ ಮಹಾ ಮಹೋತ್ಸವಕ್ಕೆ ವಿಶೇಷ ಆಮಂತ್ರಿತರಾಗಿ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಿರಿ ಸಂಸ್ಥಾನ ಮಠ ಕನೇರಿ ಕೊಲ್ಲಾಪುರ ಪರಮ ಪೂಜ್ಯರಿಗೆ ಅನಂತ ಧನ್ಯವಾದಗಳು.
ಧರ್ಮೀಯರೆಲ್ಲರೂ ರೈತ ಕ್ಷೇತ್ರವನ್ನು ಬೆಳೆಸಬೇಕು. ಧರ್ಮವನ್ನು ನಾವು ಉಳಿಸಿದಾಗ ನಮ್ಮನ್ನು ಧರ್ಮ ಉಳಿಸತ್ತೆ ಅನ್ನೋ ಮಾರ್ಮಿಕ ಮಾತನ್ನು ಹೇಳಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಸಂಸ್ಥಾನ ಮಠ ಕನೇರಿ ಅವರಿಗೆ ಅಭಿನಂದನಾ ಪೂರ್ವಕ ಧನ್ಯವಾದಗಳನ್ನ ಕೋರ್ತೀವಿ. ಇನ್ನು ಮುಂದೆ ಮತ್ತೆ ನೇರವಾಗಿ ಪೂಜನ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಒಂದು ಸೂಚನೆ ಗಮನಿಸಬೇಕು. ಅರ್ಪಿತಾ ಅಜಿತ್ ಪರಮಗೊಂಡ್ ಈ ಮಗು ಕಾಣ್ತಾ ಇಲ್ಲ ಅಂತೇಳಿ ಇಲ್ಲಿ ಹಲೋ बोली केवल ज्ञान कल्याण महामहोत्सव की स्थापना ಮಾಡ್ಕೊರಿ. ओम ह्रीं हरसिद्धाचार्योपाध्याय सर्वसाधो जनधर्म जनागम जन चैत्य चैतालय नवदेवता पूजिताय अत्र अवतर आह्वाननम् अत्र तिष्ठ तिष्ठ ठठ स्थापनम् अत्र मम सन्निहितो भव षट् सन्निधीकरणम् अर्घ्य पुष्पचरुदीपक सुधु हलार्घले वररत्नत्रयनिधि लाभयगमस् अर्घ्य से पूजत मिले नव देवताओं की सदा जो भक्ति से अर्चा करे सब सिद्धि नवनिधि रिद्धि मंगल आय शिव कांता बने. ओम ह्रीं हरसिद्धाचार्योपाध्याय सर्वसाधु जनधर्म जनागम जन चैत्य चैतालय नवदेवता पूजिताय जलाद्यर्घ्यं निर्वपामिति स्वाहा. बोले नवदेवता भगवान की ಈಗ ಇವತ್ತು ಭಗವಂತರಿಗೆ ಕೇವಲ ಜ್ಞಾನ ಕಲ್ಯಾಣ ನೆರವೇರ್ತಾ ಇದೆ. ಕೇವಲ ಜ್ಞಾನ ಕಲ್ಯಾಣ ಅಂದ್ರೆ 4 ಘಾತಿ ಕರ್ಮಗಳು ಕ್ಷಯವಾದಾಗ ಆ ಮುನಿಗಳಿಗೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ ಅನ್ನುವಂಥ ಆ 4 ಚತುಷ್ಟಯಗಳ ಸ್ಥಾಪನೆ ಆಗ್ತಾರೆ. ಅವರು ಅರಿಹಂತ ಅವಸ್ಥೆಯನ್ನು ತಲುಪ್ತಾರೆ. ಆ ಒಂದು ಸುಂದರ ಕ್ರಿಯೆ ಈಗ ಒಳಗಡೆ ಇರುವಂಥ ಎಲ್ಲ ಜನಬಿಂಬಗಳಿಗೆ ಆಚಾರ್ಯ ಪರಮೇಷ್ಠಿಗಳು ಮುನಿ ಮಹಾರಾಜರು ಮೂರ್ತಿಗಳ ಮೇಲೆ ಸಂಸ್ಕಾರವನ್ನು ಮಾಡಿ ಕೇವಲ ಜ್ಞಾನ ಕಲ್ಯಾಣದ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆ ಒಳಗೆ ನಡೀತಾ ಇದೆ. ಹೊರಗಡೆ ನಮ್ಮ ಎಲ್ಲ ಇಂದ್ರ ಪರಿವಾರದವರು ಆ ಕೇವಲ ಜ್ಞಾನ ಕಲ್ಯಾಣ ಪೂಜೆ ಮಾಡ್ತಾರೆ. ಈ ಒಂದು ಪೂಜಾ ಮುಗಿದ ನಂತರ ಒಂದಿಷ್ಟು ಸವಾಲುಗಳಿವೆ. ಸವಾಲಾದ ನಂತರ ಅಲ್ಲಿ ಭವ್ಯ ಆದಿನಾಥ ಅರಿಹಂತರ ಸಮೋಷಣ ರಚನೆ ಆಗಿದೆ. ಅಲ್ಲೆಲ್ಲರೂ ಹೋಗಿ ಅದರಲ್ಲಿ ಕುಳಿತುಕೊಂಡು ಧರ್ಮ ಚಿಂತನೆ ಮಾಡುವಂಥ ಒಂದು ಸುವಕಾಶ ಇದೆ. ಈಗ ಸಾಮೂಹಿಕ ಪೂಜೆ, ಕೇವಲ ಜ್ಞಾನ ಕಲ್ಯಾಣ ಪೂಜೆ, ತಪ ಕಲ್ಯಾಣ ಪೂಜೆ, ಕೇವಲ ಜ್ಞಾನ ಕಲ್ಯಾಣ ತಪ ಕಲ್ಯಾಣ ಕಾಲ ಚಾಲ